ಜಸ್ಲಿನ್ ಡೈರೀಸ್ಗೆ ಸ್ವಾಗತ. ಬರೋಬ್ಬರಿ 632 ವರ್ಷ ತಗೊಂಡಿದೆ ಕನ್ಸ್ಟ್ರಕ್ಷನ್ ಆಗಲಿಕ್ಕೆ. 1980ರಲ್ಲಿ ಇದು ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿರೋದು. ಓಕೆ, ಯಾವ ರೀತಿ ಕಟ್ಟಿದ್ದಾರೆ ಅಂತ. ಇದು ಅಗ್ನಿ ಚರ್ಚಿನ ಮುಂಭಾಗ ನೋಡಿ, ದೊಡ್ಡ ಕ್ಯಾಥಲ್ ಚರ್ಚಿನ ಮುಂಭಾಗ ನೋಡಿ. ಎಂಟ್ರೆನ್ಸ್ ನೋಡಿ, ಇದು ಫೋಟೋ ತೆಗಿಲಿಕ್ಕೆ ಬರಲ್ವಾ? ಮತ್ತೆ ಮರಿಯಮ್ಮನವರು ನೋಡಿ, ಮುಂದೆ ಮಾತೆ ಮರಿಯಮ್ಮನವರು ಯಾವ ಹೆಸರದಲ್ಲಿ ಇದು ಗೊತ್ತಾ? ಇದು ನೋಡಿ, ಯೇಸು ಕ್ರಿಸ್ತರವರು. ಒಳಭಾಗ ಒಂದೊಂದು ಡೀಟೇಲ್ ಆಗಿ ನೋಡಬೇಕು ಯಾವ ರೀತಿ ಇದೆ ಅಂತ. ಮಡಿಕ ಸೈಡ್ ಗ್ಲಾಸ್ ಡೋರ್ಗಳು ನೋಡಿ, ಗ್ಲಾಸ್ ಡೋರ್. ಮಾತೆ ಮರಿಯಮ್ಮನವರು ಇದ್ದಾರೆ, ಯೇಸು ಕ್ರಿಸ್ತರಿದ್ದಾರೆ. ಅದೇ ಅದರಲ್ಲೇ ಮ್ಯೂಸಿಕ್ ಎಲ್ಲ ಕೇಳೋದಿಲ್ಲಿ. ಯಾವ ರೀತಿ ಒಂದೊಂದು ಕಟ್ಟಿದ್ದಾರೆ ನೋಡಿ. ಯೇಸು ಕ್ರಿಸ್ತರು ನೋಡಿ, ಮಾತೆ ಮರಿಯಮ್ಮನವ್ರ ಮೇಲೆ. ಯಾವ ರೀತಿ ಕಟ್ಟಿದ್ದಾರೆ ನೋಡಿ ಇಲ್ಲಿ. ಇದು ಆಲ್ಟರ್ ಚರ್ಚ್ ಕಟ್ಟಿದ್ದಾರೆ ಒಂದೊಂದು. 1371 ಯಾವುದೋ ಒಂದು ಬಾಡಿ ನೋಡಿ ಇಲ್ಲಿ. ಕಾಲು ಯಾವುದೋ ಒಬ್ಬವನು ಮಲಗಿದ್ದಾನೆ, ಯಾರು ಗೊತ್ತಿಲ್ಲ. ಒಂದು ನಾಯಿ ಬೇರೆ ಇದೆ ಒಳಗೆ. ಮಾತೆ ಮರಿಯಮ್ಮನವರಿದ್ದಾರೆ, ಯೇಸು ಕ್ರಿಸ್ತರಿದ್ದಾರೆ. ನೋಡಿದ್ರೆ ಯೇಸು ಕ್ರಿಸ್ತರು ತೀರೋದ್ಮೇಲೆ ಯೇಸು ಪಾದ ತೊಳೆಯೋದು. ಇಲ್ಲಿ ನೋಡಿ ಯೇಸು ಬಾಲರನ್ನು ಮಾತೆ ಮರಿಯಮ್ಮನವರಲ್ಲಿ. ಹೇಗಿದೆಯಲ್ಲ ಚರ್ಚು, ದೊಡ್ಡದಾಗಿದೆ ನೋಡಿ. ಮಾತೆ ಮರಿಯಮ್ಮನವ್ರದ್ದು ಎಲ್ಲ ಗ್ಲಾಸಲ್ಲಿ ಮಾಡಿರೋದು. ಇಲ್ಲಿ ನೋಡಿ ಯಾವ ಥರ ಕಟ್ಟಿದ್ದಾರೆ ಅಂತ ನೋಡಿದ್ರು. ಮಾಡಿದ್ರೆ ಗೊತ್ತಿಲ್ಲ ಯಾವ ರೀತಿ ಎಲ್ಲ ಈಗ ಇಟ್ಟಿದ್ದಾರೆ ನೋಡಿ. ಈ ಥರ ಬಾಡಿ ಯೇಸು ಕ್ರಿಸ್ತರ ರೂಪ ನೋಡಿ. ಈ ರೀತಿ ಟೈಲ್ ಭಾಗ ನೋಡಿ. ಹೋಗೋದಾ? ಟೈಲ್ ಭಾಗ ನೋಡಿ. ಯಾರು ಗೊತ್ತಿಲ್ಲ. ಯೇಸು ಕ್ರಿಸ್ತರಿದ್ದಾರೆ ನೋಡಿ ಎಲ್ಲ ಕಡೆ. ಮತ್ತೆ ಮರಿಯಮ್ಮನವರೊಂದು ಚಿತ್ರ ನೋಡಿ, ಯೇಸು ಬಾಲರ ನೋಡ್ಕೊಂಡು. ಅದೇ ಥರ ಇಲ್ಲೂ ಕೂಡ ಅಷ್ಟೇ, ಮಾತೆ ಮರಿಯಮ್ಮನವರು ಎಲ್ಲೂ ನೋಡಿ ಯೇಸು ಕ್ರಿಸ್ತರು. ನೋಡಿದ್ರ ಎಷ್ಟು ನಂಬಿಕೆ ಇರ್ಬೋದು ಆ ಕಾಲದಲ್ಲಿ. ಆಗ ಭಾಗದ ಗ್ಲಾಸ್ ಪೋರ್ಷನ್.